ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶ್ರಾವಣಿಯನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಶ್ರಾವಣಿಯನ್ನ ಕಾಪಾಡೋದಕ್ಕೆ ಆಪದ್ಬಾಂಧವರಾಗಿ ಬಂದಂತ ಹೀರೋ ಯಾರಪ್ಪ, ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ದೇವತಾ ಮನುಷ್ಯರು ಅಂತಾನೆ ಹೇಳ್ಬೋದು. ಪ್ರತಿ ಬಾರಿ ಕೂಡ ತಪ್ಪು ಮಾಡಿದವರನ್ನ ಕ್ಷಮಿಸ್ತಾ ದೊಡ್ಡತನವನ್ನ ತೋರಿಸ್ತಾರೆ. ಈ ಬಾರಿ ಕೂಡ ಕಾಂತಮ್ಮ ಅಷ್ಟೆಲ್ಲ ತಪ್ಪು ಮಾಡಿ ತನ್ನ ಬದುಕಿಗೆ ಕೊಳ್ಳಿ ಇಡೋಕೆ ಹೋಗಿದ್ರು. ಇಲ್ಲಿ ಶ್ರಾವಣಿಗೆ ರತ್ನಗಿರಿ ಎಸ್ಟೇಟ್ನಲ್ಲಿ ಆಕೆಯನ್ನ ಕೂಡ ಹಾಕಿ ಆಕೆಯ ಗಂಡ ಸುಬ್ಬುವನ್ನ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸೋದಕ್ಕೂ ಕೂಡ ಮುಂದಾಗಿದ್ರು. ಆದರೆ ಅದೆಲ್ಲವನ್ನ ಕೂಡ ಮರೆತು ಇವತ್ತು ಕಾಂತ ವೃಕ್ಷಮೆ ಕೇಳಿದಾಗ ತಪ್ಪು ಒಪ್ಕೊಂಡಾಗ ಕೊನೆಗೂ ಕೂಡ ಆಕೆಯನ್ನ ಮನ್ನಿಸ್ತಾರೆ, ಅಪ್ಕೋತಾರೆ. ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಸ್ಥೈರ್ಯವನ್ನ ನೀಡ್ತಾರೆ. ಜಸ್ಟ್ ಇದು ಒಂದೇ ಉದಾಹರಣೆಯನ್ನ ಖಂಡಿತ ಇಲ್ಲ. ಇತ್ತ ಕಡೆ ಮದನ್ ಇಲ್ಲಿ ಶ್ರಾವಣಿಯನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದ. ಶ್ರಾವಣಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಆಗಿತ್ತು. ಯಾಕಂದ್ರೆ ಸಾಕಷ್ಟು ಜನರಿಗೆ ಊಟ ಮಾಡೋದ್ರಲ್ಲಿ ನಿಚ್ಚಕ್ಕೂ ಕೂಡ ಏರುಪೇರು ಆಗಿತ್ತು. ಅದಕ್ಕೆ ಕಾರಣ ಮದನ್ ನೀರಿನಲ್ಲಿ ಮಿಕ್ಸ್ ಮಾಡಿದಂಥ ವಸ್ತು. ಅದರಿಂದಾಗಿ ಶ್ರಾವಣಿ ಜೈಲಿಗೆ ಹೋಗಬೇಕಾಗಿತ್ತು. ಆದರೆ ಸೋಷಿಯಲ್ ಮೀಡಿಯಾ ಇದ್ದದ್ರಿಂದಾಗಿ ಇಲ್ಲಿ ಅವತ್ತು ಮದನ್ ಲಾಕ್ ಆದ್ರು, ಶ್ರಾವಣಿ ಬಚಾವಾದ್ರು. ಅದರ ನಡುವೆ ಇಲ್ಲಿ ಸಾವಿತ್ರಿಗೆ ಮಗು ಆಗಿದ್ರಿಂದ ಸಾವಿತ್ರಿ ಮಗು ಅಪ್ಪ ಜೈಲಲ್ಲಿ ಇರಬಾರ್ದು ಅಂತ ಯೋಚನೆ ಮಾಡಿದಂಥ ಶ್ರಾವಣಿ ಮಗನಾಗಿದ್ದಂತಹ ಮದನ್ನನ್ನು ರಿಲೀಸ್ ಮಾಡ್ತಾಳೆ. ಆದರೆ ಇಲ್ಲಿ ಮದನ್ನ ರಿಲೀಸ್ ಮಾಡೋದಕ್ಕೆ ಸ್ವಂತ ತಾಯಿ ವಿಜಯಾಂಬಿಕಾನೇ ಹಿಂದೇಟಾಗ್ತಾರೆ. ನನ್ನ ರಾಜಕೀಯ ಭವಿಷ್ಯಕ್ಕೆ ಈ ಒಂದು ವಿಷಯವನ್ನು ಬಳಸ್ಕೋತೀನಿ ಅಂತ ಹೇಳಿ. ಆದರೆ ಇಲ್ಲಿ ಶ್ರಾವಣಿ ಇನ್ನೂ ಕೂಡ ಕೆಲಸ ಮಾಡ್ಬೋದಿತ್ತು. ಬಿಕಾಸ್ ತೊಂದರೆ ಆಗಿದ್ದವಳಿಗೆ ತೊಂದರೆ ಕೊಟ್ಟ ವ್ಯಕ್ತಿಯನ್ನು ಆಕೆ ರಿಲೀಸ್ ಮಾಡಿಸ್ತಾ ಇದ್ಲು. ಅದನ್ನು ಆಕೆ ಕೂಡ ರಾಜಕೀಯವಾಗಿ ಬಂಡವಾಳ ಮಾಡ್ಕೋಬಹುದಾಗಿತ್ತು, ಬಟ್ ಆ ಕೆಲಸ ಮಾಡಲಿಲ್ಲ. ಇದೇ ರೀತಿ ಪ್ರತಿ ಹಂತದಲ್ಲೂ ಕೂಡ ಈಕೆ ಮತ್ತು ಸುಬ್ಬು ಇಬ್ಬರು ಕೂಡ ದೇವತಾ ಮನುಷ್ಯರಂತಲೇ ಕಾಣ್ತಾರೆ. ಇದೆಲ್ಲದರ ನಡುವೆ ಇಲ್ಲಿ ಸಾವಿತ್ರಿಗೆ ಮಗುಗೆ ನಾಮಕರಣ ಮಾಡಬೇಕಾಗಿತ್ತು. ಬಟ್ ಅವಳ ಆಸೆ ಸುಬ್ಬು ಮತ್ತು ಶ್ರಾವಣಿ ಮಾಡಬೇಕು ಅನ್ನೋದು. ಮದನ್ ಬದಲಾಗಿದ್ರಿಂದ, ಮದನ್ಗೆ ಹೆಂಡತಿ ಮಕ್ಕಳೇ ಪ್ರಪಂಚ ಆಗಿರೋದ್ರಿಂದಾಗಿ ಇಲ್ಲಿ ಸಾವಿತ್ರಿ ಆಸೆಯನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ಸೂತು ಕೈ ಮುಗಿದು ಮುಂದೆ ಬಂದು ಶ್ರಾವಣಿ ಮುಂದೆ ನಿಂತ್ಕೋತಾರೆ. ಫೈನಲಿ ಶ್ರಾವಣಿ ಸುಬ್ಬು ಆತನನ್ನು ಕ್ಷಮಿಸಿ ನಾಮಕರಣ ಮಾಡೋದಕ್ಕೆ ಒಪ್ಕೋತಾರೆ ಕೂಡ. ಇದರ ನಡುವೆ ಮದನ್ ತಂದೆಯ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಜಸ್ಟ್ ವ್ಯಕ್ತಪಡಿಸ್ತಿತ್ತು ಅಷ್ಟು ವ್ಯಕ್ತಪಡಿಸೋದ್ರಿಂದಾನೇ ಇಲ್ಲಿ ಶ್ರಾವಣಿ ತನ್ನ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಳೆ ಮದನ್ ತಂದೆ ಯಾರು ಅನ್ನೋದನ್ನು ಹುಡುಕ್ಲಿಕ್ಕೆ. ಯಾಕಂದರೆ ಆಲ್ರೆಡಿ ಮದನ್ ತಂದೆ ಯಾರು ಅನ್ನೋದನ್ನು ಹುಡುಕ್ಲಿಕ್ಕೆ ಹೋಗಿ ಯಾವುದೋ ಬೀದಿಯಲ್ಲಿ ಬಿದ್ದಂತಹ ವ್ಯಕ್ತಿನೇ ನನ್ನ ತಂದೆ ಅಂದ್ಕೊಂಡು ಆತನೇ ನನ್ನ ಮೋಸ ಮಾಡಿದ್ದಾನೆ ಅಂದ್ಕೊಂಡು ತುಂಬಾ ಎಮೋಷ್ನಲ್ ಆಗಿದ್ರು. ಆದರೆ ಈಗ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಸೇರಿಕೊಂಡು ಇಲ್ಲಿ ಮದನ್ನ ನಿಜವಾದ ತಂದೆ ಯಾರು ಅನ್ನೋದನ್ನು ಹುಡುಕ್ಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಇದರ ನಡುವೆ ಒಂದು ಆಘಾತಕಾರಿ ವಿಷಯನೇ ಹೊರಬೀಳುತ್ತೆ. ಇಷ್ಟು ವರ್ಷಗಳ ಕಾಲ ಮದನ್ ಜನ್ಮ ಹೊಂದಾಗಿನಿಂದ ಇಲ್ಲಿ ಶ್ರಾವಣಿ ಮನೆಗೆ ಬಂದಾಗಿನಿಂದ ಇಲ್ಲಿವರೆಗೂ ಸಮಾಧಿಯಾಗಿದ್ದಂತಹ ಮಣ್ಣಲ್ಲಿ ಮಣ್ಣಾಗಿದ್ದಂತಹ ಸತ್ಯ ಕೊನೆಗೂ ಹೊರಬೀಳುತ್ತೆ. ಇಲ್ಲಿ ವೀರು ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ವಿಜಯಾಂಬಿಕಾ ಗಂಡ ಯಾರು ಅನ್ನೋದು. ಬಿಕಾಸ್ ವೀರು ಅವರ ಮನೆಗೆ ಬಂದಾಗ ಮಗು ಕರ್ಕೊಂಡೇ ಬಂದಿದ್ರು ವಿಜಯಾಂಬಿಕಾ. ಹಾಗಾಗಿ ವೀರು ಅವ್ರಿಗೂ ಅಪ್ಪನ ಬಗ್ಗೆ ಗೊತ್ತಿರಲಿಲ್ಲ. ಎಂದೂ ಕೂಡ ವಿಜಯಾಂಬಿಕಾನ ಕೇಳಿದ್ರು ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಏನೋ ಒಂದು ಕಟ್ಟುಕತೆಯನ್ನು ಹೇಳಿ ಬಿಸಾಡ್ತಾ ಇದ್ರು. ಹಾಗಾಗಿ ಇವತ್ತು ವಿಜಯಾಂಬಿಕಾ ಗಂಡ ಯಾರು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಹೋದಾಗ ಒಂದು ದೊಡ್ಡ ಘನ ರಹಸ್ಯವೇ ಹೊರಬೀಳುತ್ತಾ. ಆ ಒಂದು ರಹಸ್ಯ ನಿಜವಾಗ್ಲೂ ಕೂಡ ಆಘಾತಕಾರಿಯಾಗಿರುತ್ತೆ. ಯಾಕಂದರೆ ಇಲ್ಲಿ ಮದನ್ ತನ್ನ ಇಡೀ ಬದುಕೆ ನನ್ನಮ್ಮ ಅಂತ ಹೇಳಿ, ಪ್ರಪಂಚನೇ ಅಮ್ಮ ಅಂತ ಹೇಳಿ ಕಾಲ ಕಳೆದಿದ್ದಾರೆ. ಬಟ್ ಆಕೆ ನಿಜವಾಗ್ಲೂ ಕೂಡ ಮದನ್ ತಾಯಿಯೇ ಅಲ್ಲ, ಆಕೆ ಸ್ವಂತ ಅಮ್ಮನೇ ಅಲ್ಲ ಅನ್ನೋ ಸತ್ಯ ಹೊರಬೀಳುತ್ತೆ. ಈ ಒಂದು ವಿಷಯ ಮದನ್ಗೆ ಗೊತ್ತಾಗಲೇಬೇಕು ಅಂತ ಹೇಳಿ ಶ್ರಾವಣಿ ಅನ್ಕೋತಾಳೆ. ಜೊತೆಗೆ ಶ್ರಾವಣಿ ಮದನನ್ನು ಕರೆದು ಈ ವಿಷಯವನ್ನು ಪ್ರಸ್ತಾಪಿಸ್ತಾಳೆ. ನೀನು ಯಾರಿಗೋಸ್ಕರ ಇವತ್ತು ಬದುಕಿದ್ಯೋ, ಯಾರಿಗೋಸ್ಕರ ಜೀವನನೇ ಸ್ಯಾಕ್ರಿಫೈಸ್ ಮಾಡ್ತಿದ್ಯೋ, ತಾಯಿ ಅಂತ ಅಂದ್ಕೊಂಡಿದ್ಯೋ, ಆಕೆ ನಿನ್ನ ತಮ್ಮನೇ ಅಲ್ಲ ಅನ್ನೋ ವಿಷಯವನ್ನು ಹೇಳಿದಾಗ ನಿಜಕ್ಕೂ ಮದನ್ಗೆ ಅದನ್ನು ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ, ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಶ್ರಾವಣಿ ವಿರುದ್ಧವಾಗಿ ನಿಂತ್ಕೋತಾರೆ. ನಾನು ಏನೋ ನನ್ನ ಹೆಂಡತಿ ವಿಷಯವಾಗಿ, ಮಗು ವಿಷಯವಾಗಿ ಬಂದು ನಿಮ್ಮ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡೆ ಅನ್ನೋ ಕಾರಣಕ್ಕೆ ನನ್ನನ್ನು ನಿಮ್ಮ ಕಡೆ ಸೆಳ್ಕೊಂಡು ಅಮ್ಮನನ್ನು ಸೋಲಿಸಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರನೇ. ಎಂದು ಕೂಡ ನಾನು ನನ್ನ ಅಮ್ಮನ ಪರವಾಗಿ ನಿಲ್ಲೋದು, ಈ ರೀತಿಯಾಗಿ ಇಲ್ದಿರುವುದನ್ನು ಕ್ರಿಯೇಟ್ ಮಾಡಿ ಹೇಳಿ ನನ್ನನ್ನು ನಿಮ್ಮ ಪರ ಸೆಳ್ಕೋಬೇಕು
ಅಂದ್ಕೊಂಡಿದ್ರ ಅಲ್ವಾ ಅಂತ. ಆದರೆ ಇಲ್ಲಿ ಶ್ರಾವಣಿ ಹೇಳೋದು ಒಂದೇ ಮಾತು, ಆ ರೀತಿಯಲ್ಲಿ ನಾನು ನಿನ್ನನ್ನು ಕರ್ಕೋಬೇಕು, ನನ್ನ ಬಳಿಯಲ್ಲಿ ಇಟ್ಕೊಂಡು ವಿಜಯಾಂಬಿಕನ ಸೋಲಿಸಬೇಕು ಅನ್ನೋ ಯಾವುದೇ ರೀತಿಯ ಆಲೋಚನೆ ಇಲ್ಲ. ನಿಜಕ್ಕೂ ನಾನು ಇದನ್ನು ಆ ರೀತಿ ನೋಡ್ತಾನೆ ಇಲ್ಲ. ನಿಜಕ್ಕೂ ಇದು ಪರ್ಸ್ನಲ್ ಆಗಿದೆ. ನಿಜಕ್ಕೂ ನಾನು ಹೇಳ್ತಿರೋ ಮಾತು ಸತ್ಯ. ಬೇಕಿದ್ರೆ ನೀನು ವಿಜಯಾಂಬಿಕ ನಿನ್ನ ಜೊತೆ ಹೇಗೆ ಬಿಹೇವ್ ಮಾಡಿದ್ದಾರೆ ಎಲ್ಲವನ್ನ ಕೂಡ ಯೋಚನೆ ಮಾಡು. ನೀನು ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಗೊತ್ತಾಗತ್ತೆ ಆಕೆ ನಿಂಗೆ ಮೋಸ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಶ್ರಾವಣಿ ಹೇಳ್ತಾರೆ. ಆ ಒಂದು ವಿಷಯವನ್ನು ಇಲ್ಲಿ ಅಲ್ಲಗೆಳೆದು ಬಿಡ್ತಾರೆ ಮದನ್. ಇಲ್ಲ, ಶ್ರಾವಣಿ ಸುಳ್ಳು ಹೇಳ್ತಿದ್ದಾಳೆ ರಾಜಕೀಯ ಕಾರಣವಾಗಿ ಅಂತ ಹೇಳಿ. ಆದರೆ ಮಲ್ಕೊಂಡ್ರು, ಕೂತ್ರು, ಗೊತ್ತಿಲ್ಲದೆ ಅದೇ ಆಲೋಚನೆಗಳು ತಲೆಗೆ ಬರ್ತದೆ ಮದನ್ಗೆ. ಶ್ರಾವಣಿಗೆ ಗೊತ್ತಿತ್ತು ಖಂಡಿತ ನನ್ನ ಒಂದು ಮಾತು ಇಲ್ಲಿ ಮದನ್ ತಲೆಯನ್ನು ಕೆಡಿಸುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಖಂಡಿತ ಅವ್ನು ಬೇಡ ಅಂದರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ. ಅದೇ ರೀತಿಯಾಗಿ ಮದನ್ ಯೋಚನೆ ಮಾಡ್ತಾನೆ, ಇಲ್ಲ ಈ ಶ್ರಾವಣಿ ಹೇಳಿರೋ ಮಾತಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂದರೆ ನಾನು DNA ಟೆಸ್ಟೇ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಂತ ಮದನ್ ವಿಜಯಾಂಬಿಕಾ ತಲೆ ಕೂದಲನ್ನು ಸಂಗ್ರಹಿಸ್ತಾರೆ. ಅದನ್ನು ತಗೊಂಡು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗುತ್ತೆ. ಇಲ್ಲಿ DNA ಟೆಸ್ಟ್ಗೆ ಅಂತ ಹೇಳಿ ಆ ಒಂದು ಕೂದಲು ಮತ್ತು ತನ್ನ ಒಂದು DNA ಕೊಡೋದ್ರ ಮುಖಾಂತರ DNA ಮ್ಯಾಚ್ ಆಗುತ್ತಾ ಅಂತ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು, ಸ್ವಲ್ಪ ದಿನ ಆದ ನಂತರ ಬನ್ನಿ ಅಂತ ಕೂಡ ಅವರು ಹೇಳ್ತಾರೆ. ನಂತರ ಸ್ವಲ್ಪ ದಿನ ಆಗತ್ತೆ, ಮದನ್ ಹೋಗ್ತಾರೆ. ನಿಮ್ಮ DNA ಅವ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ, ಯಾರು ನಿಮ್ಮ ಸ್ವಂತ ಅಮ್ಮ ಅಂತ ಕೊಟ್ಟಿದ್ರು ಆಕೆ ನಿಮ್ಮ ಬಯೋಲಾಜಿಕಲ್ ಮದರ್ ಅಲ್ಲ ಅಂತ ಹೇಳಿ DNA ಟೆಸ್ಟ್ ರಿಪೋರ್ಟಲ್ಲಿ ಬರುತ್ತೆ. ನಿಜವಾಗ್ಲೂ ಕೂಡ ಕುಸಿತು ಹೋಗ್ತಾರೆ ಇಲ್ಲಿ ಮದನ್ನ. ನನ್ನ ತಾಯಿ ಅಲ್ವಾ, ಶ್ರಾವಣಿ ಹೇಳಿದ ಮಾತು ನಿಜವಾಗೋಯ್ತಾ ಅಂತ ಹೇಳಿ ಫೈನಲಿ ಇಲ್ಲಿ ವಿಜಯಾಂಬಿಕಾ ಮಗ ಆಗಿರ್ತಕ್ಕಂಥ ಮದನ್ ತಾನು ವಿಜಯಾಂಬಿಕಾ ಮಗ ಅಲ್ಲ ಅನ್ನೋ ನೋವನ್ನು ಅರ್ಗಿಸ್ಕೊಳ್ಳೋಕ್ಕಾಗದೆ ಕುಡಿತಕ್ಕೆ ದಾಸ ಆಗ್ತಾರೆ. ಕುಡಿದು ಶ್ರಾವಣಿ ಸುಬ್ಬು ಮನೆಗೆ ಬರ್ತಾರೆ. ನೀವು ಹೇಳಿದ ಮಾತು ನಿಜ ಆಯಿತು, ಇಲ್ಲಿ ವಿಜಯಾಂಬಿಕಾ ನನ್ನ ಹೆತ್ತ ಅಮ್ಮ ಅಲ್ಲ, ಹಾಗಿದ್ರೆ ನಿಮಗೆ ಗೊತ್ತಿದೆ ಅಲ್ಲ ನನ್ನ ಅಮ್ಮ ಯಾರು ಅನ್ನೋದು ಅಂತ ಕೇಳಿದಾಗ ಶ್ರಾವಣಿ ಸುಬ್ಬುಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಇವರಿಬ್ಬರು ಕೂಡ ಸೇರಿಕೊಂಡು ಮಗದೊಮ್ಮೆ ಅವರಮ್ಮ ಯಾರು ಅನ್ನೋದನ್ನು ಪತ್ತೆ ಹಚ್ತಾರೆ. ಆಗ ಮಗದೊಂದು ವಿಷಯ ಚಾಲ್ತಿಗೆ ಬರುತ್ತೆ. ಇಲ್ಲಿ ವಿಜಯಾಂಬಿಕಾನೇ ಮದನ್ ಅಮ್ಮನನ್ನು ಹುಚ್ಚಿಯಂತೆ ಮಾಡಿ ಹಾಸ್ಪಿಟಲಲ್ಲಿ ಇರಿಸಿ ಮದನ್ನನ್ನು ಕರೆದುಕೊಂಡು ಶ್ರಾವಣಿ ಮನೆಗೆ ಬಂದದ್ದು. ಈಗ ಮದನ್ನ ತನ್ನ ತಾಯಿಯನ್ನು ಕೇಳಿದಾಗ ಆ ಒಂದು ವಿಷಯ ಚಾಲ್ತಿಗೆ ಬರುತ್ತೆ. ಮದನ್ನನ್ನು ಕರ್ಕೊಂಡು ನೀನು ನಮ್ಮನ್ನು ತೋರಿಸ್ತೀವಿ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋದಂಥ ಮದನ್ ತನ್ನ ತಾಯಿ ಯಾರು ಅಂತ ಹೇಳಿ ಕೇಳ್ತಿದ್ದಾಗ ಇಲ್ಲಿ ಮದನ್ ತಾಯಿಯ ಕಡೆ ಬುಟ್ಟು ಮಾಡಿ ತೋರಿಸ್ತಾರೆ. ಆಕೆ ಹುಚ್ಚಿ ಅಂತಾಗಿದ್ದಾರೆ. ಆಕೆಯ ಬಳಿಗೆ ಬಂದಂಥ ಮದನ್ನ ತನ್ನ ತಾಯಿಯನ್ನು ನೋಡಿ ಕಣ್ಣೀರು ಹಾಕಬೇಕಾದ್ರೆ ನನ್ನ ಮಗ ಎಲ್ಲಿ, ನನ್ನ ಮಗ ಬದುಕಿದ್ದಾನೆ, ಎಲ್ಲಿ ನನ್ನ ಮಗ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಇದರ ನಡುವೆ ಇಲ್ಲಿ ವಿಜಯಾಂಬಿಕಾ ಕರ್ಮಕಾಂಡ ಬಯಲಾಗಿದ್ದ ತಡ ಇಲ್ಲಿ ಮದನ್ ವಿಜಯಾಂಬಿಕಾ ವಿರುದ್ಧ ತಿರುಗಿ ಬಿತ್ತಿದ್ದಾರೆ. ತನ್ನ ತಾಯಿಯನ್ನು ದೂರ ಮಾಡಿದಂಥ ವಿಜಯಾಂಬಿಕಾನ ಸೋಲ್ಸೇ ತೀರ್ತೀನಿ ಅಂತ ಹೇಳಿ ಶ್ರಾವಣಿ ಮತ್ತು ಸುಬ್ಬು ಜೊತೆ ಕೈ ಜೋಡಿಸಿದ್ದಾರೆ. ಇದರ ನಡುವೆ ಇಲ್ಲಿ ವಿಜಯಾಂಬಿಕಾಗೆ ಸುಬ್ಬು ಶ್ರಾವಣಿ ಜೊತೆ ಇರೋ ವಿಷಯ ಗೊತ್ತಾಗತ್ತೆ. ಇಲ್ಲಿ ಮದನ್ ಕಪಾಳಕ್ಕೆ ಬಾರಿಸ್ತಾರೆ. ಆದರೆ ಇಲ್ಲಿ ಮದನ್ ಮಾತ್ರ ವಿಜಯಾಂಬಿಕಾ ಕಾಲಿಡ್ಕೊಂಡು ಕೇಳ್ಕೊತಾರೆ, ನಾನು ನಾಟಕ ಮಾಡ್ತಿದ್ದೀನಮ್ಮ, ನಿಮ್ಮನ್ನು ಗೆಲ್ಲಿಸೋದಕ್ಕೆ ಅವ್ರ ಜೊತೆ ಇದ್ದು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ. ಹಾಗಾಗಿ ವಿಜಯಾಂಬಿಕಾ ಕೂಡ ನಂಬ್ಕೋತಾರೆ. ಬಟ್ ನಂತರ ಮದನ್ನ ತನ್ನ ಹೆಂಡತಿ ಸಾವಿತ್ರಿ ಹತ್ರ ಇದೆಲ್ಲ ವಿಜಯಾಂಬಿಕಾನ ಸೋಲ್ಸೋಕೆ ಮಾಡ್ತಿರೋ ಪ್ಲ್ಯಾನ್ ಅಂತಾರೆ. ಆದರೆ ಇತ್ತ ಕಡೆ ವಿಜಯಾಂಬಿಕಾ ಮಗದೊಮ್ಮೆ ಶ್ರಾವಣಿಯನ್ನು ಜೈಲಿಗೆ ಕಳಿಸ್ಬೇಕು ಅಂತ ಯಾವುದೋ ಪ್ಯಾಕೆಟನ್ನು ಆಕೆಯ ಬ್ಯಾಗಲ್ಲಿ ಇರಿಸೋದ್ರ ಮುಖಾಂತರ ಇಲ್ಲಿ ಪೊಲೀಸ್ ಅವರು ಬಂದು ಶ್ರಾವಣಿಯನ್ನು ಒಂದು ದೊಡ್ಡ ಕೇಸಲ್ಲಿ ಅರೆಸ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಅಲ್ಲಿಗೆ ಬಂದು ಇಲ್ಲಿ ವಿಜಯಾಂಬಿಕಾ ಮಗ ಅಂತ ಅನ್ನಿಸ್ಕೊಂಡಿದ್ದಂಥ ಮದನ್ನೇ ಬಂದು ಇಲ್ಲಿ ಶ್ರಾವಣಿಯನ್ನು ಕಾಪಾಡೋ ಚಾನ್ಸಸ್ ಇದೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಜಯ